ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಏನಾಗಿದೆ? ಕೆಲವೊಮ್ಮೆ ಹಿಂದುತ್ವದ ಪರ ಸಾಫ್ಟ್ ಆಗಿ ಮಾತಾಡ್ತಾರೆ, ಸದನದಲ್ಲಿ RSS ಗೀತೆಯನ್ನು ಹಾಡ್ತಾರೆ. ಕೆಲ ತಿಂಗಳ ಹಿಂದಿನಿಂದಲೂ ಇವರ ಸಾಫ್ಟ್ ಹಿಂದುತ್ವ ಸದ್ದು ಮಾಡ್ತಾ ಇದೆ. ವಿವಿಧ ಹಿಂದೂ ದೇವಾಲಯಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತಾರೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಕೆಲ ತಿಂಗಳ ಹಿಂದೆ ಕುಂಭಮೇಳದಲ್ಲಿ ಭಾಗಿಯಾಗುವ ಮೂಲಕ ಗಮನ ಸೆಳೆದಿದ್ರು. ಕುಂಭಮೇಳದ ಕುರಿತಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕಾಂಗ್ರೆಸ್ ವಾದ ಭಿನ್ನವಾಗಿದ್ದರೆ DKಶಿ ಅಲ್ಲಿಗೆ ಹೋಗಿ ಭಾಗಿಯಾಗಿ ಫೋಟೋ ಹಾಕೊಂಡಿದ್ರು. ಮಹಾಶಿವರಾತ್ರಿಯಂದು ಜಗ್ಗಿ ವಾಸುದೇವ್ ಇಶಾಯೋಗ ಕೇಂದ್ರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ರು. ಇದೆಲ್ಲ ಚರ್ಚೆಗೆ ಗ್ರಾಸವಾಗಿತ್ತು. ಧರ್ಮಸ್ಥಳದ ಬಗ್ಗೆಯೂ ಹೇಳಿಕೆ ಕೊಡ್ತಾರೆ. ಅಲ್ಲಿ ಷಡ್ಯಂತ್ರ ನಡೆಸಲಾಗ್ತಿದೆ ಅಂತಾನೂ ಹೇಳ್ತಾರೆ. ಇದರ ನಡುವೆ ಕೆಲ ವಿವಾದಗಳನ್ನು ಮೈಮೇಲೆ ಹೇಳ್ಕೊಳ್ತಾರೆ. ನೋಡಿ, ದೇವಾಲಯಗಳಿಗೆ ಭೇಟಿ ನೀಡ್ತಾರೆ, ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ. ಹೀಗಿರುವಾಗಲೇ ಹಿಂದೂಗಳ ಕೆಂಗಣ್ಣಿಗೂ ಕೂಡ ಗುರಿಯಾಗ್ತಾರೆ. ಅಷ್ಟಕ್ಕೂ ಈಗಾಗಿರೋದು ನಿಮ್ಗೆ ಗೊತ್ತೇ ಇದೆ ಅನ್ಸುತ್ತೆ. ಅದೇನಂದ್ರೆ, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅಂದಿರೋದು. ಚಾಮುಂಡಿ ದೇವರು, ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ, ಅದು ಎಲ್ರಿಗೂ ಸೇರಿತ್ತು. ಇಂಥದ್ದೊಂದು ನುಡಿಮುತ್ತನ್ನ ಶಿವಕುಮಾರ್ ಉದುರಿಸಿ ಬಿಟ್ಟಿದ್ದಾರೆ. ಇದೇ ನೋಡಿ ಈಗ ವಿವಾದದ ಬೆಂಕಿ ಹೊತ್ತಿರೋದು. ಇದನ್ನೇ ಕಾದುಕೊಂಡವರಂತೆ ಕೂತಿದ್ದ ಬಿಜೆಪಿಯವರು ದಿಗ್ಗನೆ ಎದ್ದು ಕೂತಿದ್ದಾರೆ. ಶಿವಕುಮಾರ್ ಅವರ ಹೇಳಿಕೆಯನ್ನ ಹಿಡ್ಕೊಂಡು ಜಾಡಿಸ್ತಾ ಇದ್ದಾರೆ. ಇಲ್ಲಿ ಶಿವಕುಮಾರ್ ಹೇಳಿರೋದು ಪ್ರಜಾಪ್ರಭುತ್ವದ ಕೆಳಗಡೆ ನೋಡಿದ್ರೆ ಸರಿ ಇರಬಹುದು, ಆದ್ರೆ ಧಾರ್ಮಿಕವಾಗಿ ನೋಡಿದ್ರೆ ಹಿಂದೂಗಳು ಇದನ್ನ ಖಂಡಿತ ಸಹಿಸಲಾರರು. ಯಾಕೆಂದ್ರೆ ಅನಾದಿ ಕಾಲದಿಂದಲೂ ಚಾಮುಂಡಿ ಬೆಟ್ಟ, ಅಲ್ಲಿ ನೆಲೆಸಿರೋ ನಾಡದೇವತೆ ಚಾಮುಂಡೇಶ್ವರಿ ಅಂದ್ರೆ ಹಿಂದೂಗಳಿಗೆ ಅಪಾರವಾದ ನಂಬಿಕೆ. ಹೀಗಿರುವಾಗ ಶಿವಕುಮಾರ್ ಅವರು ಯಾಕೋ ಏನೋ ಸುಮ್ಮನೆ ಇರ್ಲಾರ್ದೆ ಇಂಥದ್ದೊಂದು ಹೇಳಿಕೆ ಕೊಟ್ಟು ವಿವಾದಕ್ಕೀಡಾಗಿದ್ದಾರೆ. ಇಲ್ಲಿ ಹಿಂದೂಗಳು ಹಾಗೂ ಬಿಜೆಪಿ ನಾಯಕರು ಶಿವಕುಮಾರ್ ಅವರನ್ನ ಈ ವಿಚಾರದಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇರೋದ್ರಲ್ಲಿ ಅರ್ಥವಿದೆ. ಅದೇನಂದ್ರೆ, ಅದೇ ಒಂದು ಮುಸ್ಲಿಂ ಧಾರ್ಮಿಕ ಕೇಂದ್ರವನ್ನ ಇದು ಮುಸ್ಲಿಮರೊಬ್ಬರಿಗೆ ಸೇರಿದ್ದಲ್ಲ ಅಂತ ಹೇಳೋ ಧೈರ್ಯ ಶಿವಕುಮಾರ್ ಅವರಿಗೆ ಇದೆಯಾ ಹೇಳಿ? ಆ ರೀತಿ ಹೇಳೋಕೆ ಸಾಧ್ಯವಿಲ್ಲದೆ ಇರುವಾಗ ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಹೀಗೆಲ್ಲ ಮಾತನಾಡಬೇಕು ಅನ್ನೋದೇ ಪ್ರಶ್ನೆ. ಇಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತೊಂದು ಮಾತನ್ನ ಹೇಳಿದ್ದಾರೆ. ಅದೇನು ಅಂದ್ರೆ, ನಾವು ಮಸೀದಿ, ಜೈನ್ ಟೆಂಪಲ್, ಗುರುದ್ವಾರಕ್ಕೆ ಹೋಗ್ತೀವಿ, ನಮ್ಮನ್ನ ಹೋಗ್ಬೇಡಿ ಅಂತ ಯಾರಾದ್ರೂ ಹೇಳಿದ್ದಾರಾ? ಮುಸ್ಲಿಮರು ಹಿಂದೂಗಳಾಗಿಲ್ವಾ? ಹಿಂದೂಗಳು ಮುಸ್ಲಿಂ ಆಗಿಲ್ವಾ? ಅಯೋಧ್ಯೆ ರಾಮನಿಗೆ ಯಾಕೆ ಹಿಂದೂಗಳು ಮಾತ್ರ ಬರಬೇಕು ಅಂತ ಮಾಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದು ಸರಿ ಸ್ವಾಮಿ, ಆದ್ರೆ ಆ ಧರ್ಮಗಳ ನಾಯಕರಲ್ಲಿ ಯಾರಾದ್ರೂ ಒಬ್ರು ತಮ್ಮ ಧಾರ್ಮಿಕ ಕೇಂದ್ರಗಳು ಎಲ್ರಿಗೂ ಸೇರಿದ್ದು ಅಂತ ಹೇಳಿರೋದನ್ನ ತೋರಿಸಿ, ಆಗ ನಿಮ್ಮ ಮಾತನ್ನು ಸಮಸ್ತ ಹಿಂದೂಗಳು ಒಪ್ಕೊಳ್ತಾರೆ. ಆಯ್ತು ಸರಿ, ಇಲ್ಲಿ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳದ್ದು ಮಾತ್ರವಲ್ಲ ಅನ್ನೋ DKಶಿ ಮಾತನ್ನ ಅನುಸರಿಸಿ ನೋಡೋಣ. ಇದು ಎಲ್ರಿಗೂ ಸೇರಿದ್ದು ಅನ್ನೋದಾದ್ರೆ ಅನ್ಯ ಧರ್ಮದವರು ಇಲ್ಲಿಗೆ ಅದೆಷ್ಟು ಜನ ಬರ್ತಾರೆ, ಬಂದು ತಾಯಿಗೆ ಪೂಜೆ ಸಲ್ಲಿಸ್ತಾರೆ. ಯಾವ ಅನ್ಯ ಧರ್ಮದ ರಾಜ ಮಹಾರಾಜರು ದೇವಿಗೆ ನಡೆದುಕೊಂಡಿದ್ದಾರೆ ಅನ್ನೋದನ್ನ ಹೇಳ್ಬೇಕಲ್ವಾ? ಬದಲಿಗೆ ಇದು ಹಿಂದೂಗಳದ್ದೇ ಅನ್ನೋದನ್ನ ಸಾಬೀತುಪಡಿಸೋಕೆ ಹಲವಾರು ಸಾಕ್ಷಿಗಳು, ಆಧಾರಗಳು ಇವೆ. ಇನ್ನು ಚಾಮುಂಡಿ ಬೆಟ್ಟದ ಇತಿಹಾಸದ ಬಗ್ಗೆ DKಶಿ ಅವರು ಸ್ವಲ್ಪ ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದಿತ್ತೋ ಏನೋ. ಅಷ್ಟಕ್ಕೂ ಚಾಮುಂಡಿ ಬೆಟ್ಟ ಅತ್ಯಂತ ಪ್ರಾಚೀನ ಇತಿಹಾಸವನ್ನ ಹೊಂದಿದೆ. ಹೊಯ್ಸಳ, ವಿಜಯನಗರ ಮತ್ತು ಮೈಸೂರು ರಾಜವಂಶಸ್ಥರ ಆಳ್ವಿಕೆಯಲ್ಲಿ ಮಹತ್ವ ಪಡೆದುಕೊಂಡಿದೆ. ಈ ಬೆಟ್ಟಕ್ಕೆ ತೆರಳಲು ಸರಿಯಾದ ದಾರಿ ಇಲ್ಲದೆ ಇದ್ದಾಗ ಯಾವ ಧರ್ಮದವರು ಮುಂದೆ ಬರಲಿಲ್ಲ ಅಲ್ವಾ? ಇದಕ್ಕೆ 1000 ಮೆಟ್ಟಲುಗಳನ್ನ ನಿರ್ಮಿಸಿದ್ದು ದೊಡ್ಡ ದೇವರಾಜ ಒಡೆಯರ್. ಅವರು 1659ರಲ್ಲಿ ಬೆಟ್ಟಕ್ಕೆ ಮೆಟ್ಟಿಲು ನಿರ್ಮಿಸಿದ್ರು ಮತ್ತು ಅದೇ ಸಮಯದಲ್ಲಿ ಶಿವನ ಗೂಳಿ, ನಂದಿಯ ದೊಡ್ಡ ಶಿಲ್ಪವನ್ನು ಸ್ಥಾಪಿಸಲಾಯಿತು. 3ನೇ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯಲ್ಲಿ 1827ರಲ್ಲಿ ದೇವಾಲಯವನ್ನ ಮತ್ತೆ ನವೀಕರಿಸಲಾಯಿತು. ಇನ್ನು ಇದು ಹಿಂದೂಗಳದ್ದು ಮಾತ್ರವಲ್ಲ ಅನ್ನೋದಕ್ಕೆ ಇಲ್ಲಿ ಅನ್ಯ ಧರ್ಮದ ಒಂದೇ ಒಂದು ಕುರುಹು ಏನಾದ್ರೂ ಇದೆಯಾ?
ಇಲ್ಲ ತಾನೆ? ಹೀಗಿರುವಾಗ ಚಾಮುಂಡಿ ಬೆಟ್ಟ ಹಿಂದೂಗಳಲ್ಲದೆ ಇನ್ಯಾರದ್ದು? ಈ ಪ್ರಶ್ನೆಯನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಕೇಳಲೇಬೇಕಲ್ವಾ? ಅದನ್ನೇ ಈಗ ಬಿಜೆಪಿ ನಾಯಕರು ಹಾಗೂ ಹಿಂದೂ ಸಂಘಟನೆಗಳು ಕೇಳ್ತಾ ಇರೋದು. ಚಾಮುಂಡಿ ಬೆಟ್ಟ ಶಕ್ತಿಪೀಠ, ಶಾಸ್ತ್ರ ಸಮ್ಮತವಾಗಿ ಪವಿತ್ರಗೊಂಡು ಕೋಟ್ಯಾಂತರ ಹಿಂದೂಗಳಿಂದ ಆರಾಧಿತವಾಗಿದೆ. ಈ ದೇವಾಲಯ ಹಿಂದೂಗಳದ್ದೇ ಆಗಿತ್ತು, ಇದೆ ಮತ್ತು ಎಂದೆಂದಿಗೂ ಇರುತ್ತೆ. ಈ ವಿಚಾರದಲ್ಲಿ ಬೇರೆ ಮಾತೇ ಇಲ್ಲ. ಅದ್ಯಾಕೋ ಏನೋ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೆಲ್ಲ ರಾಜಮನೆತನ ಹಾಗೂ ಸರ್ಕಾರದ ನಡುವೆ ಒಂದಲ್ಲ ಒಂದು ವಿವಾದಗಳು ಏಳುತ್ತಲೇ ಇರುತ್ತವೆ. ಇನ್ನು ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ಕೇವಲ ಡಿ.ಕೆ. ಶಿವಕುಮಾರ್ ಮಾತ್ರವಲ್ಲ ಅಪಸ್ವರವೆತ್ತಿರೋದು. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿವಾದ ಹೆಬ್ಬಿಸಿದ್ರು. ಅದರ ಹೊಗೆ ಇನ್ನೂ ಇದೆ. ಅದೇನು ಅಂದ್ರೆ, ಚಾಮುಂಡಿ ಬೆಟ್ಟಕ್ಕೆ ಅಭಿವೃದ್ಧಿಗಾಗಿ ಪ್ರಾಧಿಕಾರ ರಚನೆ ಮಾಡಿದ್ರು. ಈ ಮೂಲಕ ರಾಜಮನೆತನ ಹಾಗೂ ಚಾಮುಂಡಿ ಬೆಟ್ಟದ ನಡುವೆ ಇರುವ ಸಂಬಂಧ ಕಡಿಮೆ ಮಾಡಲು ನೋಡಿದ್ರು. ನಂತರ ಇದನ್ನ ವಿರೋಧಿಸಿ ರಾಜಮನೆತನ ನ್ಯಾಯಾಲಯದ ಮೊರೆ ಹೋಯಿತು. ಈ ಪ್ರಕರಣ ಇನ್ನೂ ಇತ್ಯರ್ಥವಾಗಬೇಕಾಗಿದೆ. ಹೀಗಿರುವಾಗಲೇ ಇದರ ನಡುವೆ ಚಾಮುಂಡಿ ಬೆಟ್ಟವು ನಮ್ಮ ರಾಜಮನೆತನದ ಆಸ್ತಿಯಾಗಿದ್ದು ಅದರ ಅಭಿವೃದ್ಧಿಗಾಗಿ ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರವನ್ನ ಸ್ಥಾಪಿಸಬಾರದು ಅಂತ ಪ್ರಮೋದಾದೇವಿ ಹೇಳಿದ್ರು. ಅದರ ನಡುವೆಯೇ ಕಳೆದ ವರ್ಷ ಸೆಪ್ಟೆಂಬರ್ 3ರಂದು ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚಾಮುಂಡಿ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರದ ಮೊದಲ ಸಭೆ ನಡೆಸಿದ್ರು. ಇದು ಭಾರಿ ವಿರೋಧಕ್ಕೆ ಕಾರಣವಾಗಿತ್ತು. ಈಗ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳಿಗೆ ಸೇರಿದ್ದಲ್ಲ, ಎಲ್ರಿಗೂ ಸೇರಿದ್ದು ಅಂತ ಹೇಳಿ ಉರಿತಾ ಇದ್ದ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಡಿ.ಕೆ. ಶಿವಕುಮಾರ್ ಈಗ ಚಾಮುಂಡಿ ಬೆಟ್ಟದ ಬಗ್ಗೆ ಮಾತಾಡ್ತಾ ಇದ್ದಂತೆ ಬಿಜೆಪಿ ನಾಯಕ ಕಪಾಲಿ ಬೆಟ್ಟದ ಬಗ್ಗೆ ಮಾತನಾಡೋಕೆ ಶುರು ಮಾಡಿದ್ದಾರೆ. ಈ ಮೂಲಕ ಶಿವಕುಮಾರ್ ಅವರಿಗೆ ಕೇವಲ ಚಾಮುಂಡಿ ಬೆಟ್ಟವನ್ನ ಕಪಾಲಿ ಬೆಟ್ಟದಲ್ಲೂ ಇಂಥದ್ದೇ ಸಂಚು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಕಪಾಲಿ ಬೆಟ್ಟದ ಕಥೆ ಏನು ಅನ್ನೋದನ್ನ ನೋಡೋಕ್ ಹೋದ್ರೆ ಶಿವಕುಮಾರ್ ಅವರಿಗೆ ಹಿಂದೂ ಹಾಗೂ ಹಿಂದುತ್ವದ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ, ಅನ್ಯ ಧರ್ಮದ ಮೇಲೆ ಎಷ್ಟು ಭಕ್ತಿ ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆ ಒಂದು ವಿಚಾರ ನೆನಪಿರಬಹುದು. 2020ರಲ್ಲಿ ಕ್ರಿಸ್ಮಸ್ ದಿನ ಹಾರೋಬೆಲೆ ಸಮೀಪದ ಕಪಾಲ ಬೆಟ್ಟದಲ್ಲಿ ಯೇಸುವಿನ 114 ಅಡಿ ಎತ್ತರದ ಶಿಲಾ ಪ್ರತಿಮೆಗೆ ಡಿ.ಕೆ. ಶಿವಕುಮಾರ್ ಚಾಲನೆ ನೀಡಿದ್ರು. ಇದಕ್ಕಾಗಿ ಸರ್ಕಾರಿ ಭೂಮಿಯನ್ನು ಪಡೆದುಕೊಳ್ಳಲಾಗಿತ್ತು. ಇದಕ್ಕಾಗಿ ಹಣವನ್ನು ಸಹ ಅವರೇ ಕಟ್ಟಿದ್ರು. ಬಳಿಕ ವಿವಾದ ಸೃಷ್ಟಿಯಾದ ಹಿನ್ನೆಲೆಯಲ್ಲಿ ಅಂದಿನ ರಾಜ್ಯ ಸರ್ಕಾರ ತನಿಖೆ ನಡೆಸುವಂತೆ ಜಿಲ್ಲಾಡಳಿತಕ್ಕೆ ಆದೇಶ ನೀಡಿತು. ಈ ರೀತಿ ಮಾಡೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರು ಹಿಂದೂಗಳ ಕೋಪಕ್ಕೆ ಗುರಿಯಾಗಿದ್ರು. ಯಾಕಪ್ಪ ಅಂದ್ರೆ ಕಪಾಲಿ ಬೆಟ್ಟ ಇದೆಯಲ್ಲ, ಇದು ಕೂಡ ಹಿಂದೂಗಳ ಧಾರ್ಮಿಕ ಕೇಂದ್ರ. ಇಲ್ಲಿ ಕಬ್ಬಾಳಮ್ಮ ಹಾಗೂ ಶಿವ ಆಲದಪ್ಪನ ದೇಗುಲಗಳು ಇವೆ. ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆಗಳು ಇದ್ದಲ್ಲಿ ಭಕ್ತರು ಇಲ್ಲಿಗೆ ಬಂದು ಮೇಣದ ಬತ್ತಿ ಹಚ್ಚಿದ್ರೆ ಸಂಕಷ್ಟ ದೂರವಾಗುತ್ತೆ ಅನ್ನೋ ನಂಬಿಕೆ ಇದೆ. ಆದ್ರೆ ಇಂಥ ಕಡೆಯಲ್ಲೇ ಡಿ.ಕೆ. ಶಿವಕುಮಾರ್ ಸ್ವಾಹಿತಾಸಕ್ತಿಯಿಂದ ಯೇಸು ಪ್ರತಿಮೆ ಸ್ಥಾಪಿಸೋಕೆ ಮುಂದಾಗಿದ್ರು. ಇಲ್ಲಿ ಇನ್ನೂ ಒಂದು ಅಚ್ಚರಿ ವಿಷಯ ಇದೆ. ಅದೇನು ಅಂದ್ರೆ, ಇಲ್ಲಿ ಯಾವುದೇ ಕ್ರೈಸ್ತ ಧರ್ಮೀಯರು ಜಾಗ ಮಂಜೂರಿಗಾಗಿ ಮನವಿ ಮಾಡಿರಲಿಲ್ಲ. ಡಿ.ಕೆ. ಸಹೋದರರು ತಮ್ಮ ಸ್ವಾಹಿತಾಸಕ್ತಿ ರಾಜಕೀಯ ಸ್ವಾರ್ಥಕ್ಕಾಗಿ ಜಮೀನು ಮಂಜೂರು ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಭೂಮಿ ಮಂಜೂರು ಮಾಡುವುದು ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆಯೂ ಆಗಿತ್ತು. ಅದು ಮಂಜೂರಾತಿ ಮತ್ತು ಭೂ ಪರಿವರ್ತನೆಯ ಶುಲ್ಕ ಮುನ್ನ ಮಾಡಿರುವುದನ್ನು ಸಹ ಜನರು ಪ್ರಶ್ನೆ ಮಾಡಿದ್ರು. ಇದನ್ನೇ ಮುಂದಿಟ್ಕೊಂಡು ಕೆಲವರು ನ್ಯಾಯಾಲಯದ ಮೊರೆ ಹೋದ್ರು. ಈ ಅರ್ಜಿಯನ್ನು ಪರಿಗಣಿಸಿದ ನ್ಯಾಯಾಲಯದ ಅನುಮತಿ ಪಡೆಯುವುದೇ ಯಾವುದೇ ನಿರ್ಮಾಣ ಕಾರ್ಯ ನಡೆಸದಂತೆ ಟ್ರಸ್ಟ್ಗೆ ಸೂಚನೆ ನೀಡಿತು. ಅಲ್ಲದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ, ರಾಮನಗರ ಜಿಲ್ಲಾಧಿಕಾರಿ, ಉಪ ವಿಭಾಗಾಧಿಕಾರಿ, ತಹಸೀಲ್ದಾರ್ ಅವರಿಗೂ ನೋಟಿಸ್ ಜಾರಿ ಮಾಡಿ ಕಾಮಗಾರಿಗೆ ತಡೆ ನೀಡಿತು. ಇನ್ನು ಈ ಜಾಗವನ್ನ ಪಡೆದುಕೊಂಡಿದ್ದಾದ್ರೂ ಹೇಗೆ ಅಂದ್ರೆ ಕಪಾಲಿ ಬೆಟ್ಟವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ. ಆದ್ರೆ ಅಲ್ಲಿ ಶಿಲುಬೆ ನಿರ್ಮಾಣ ಮಾಡಲು ಡಿ.ಕೆ.ಶಿ ಮುಂದಾಗಿದ್ರು. ಆದ್ರೆ ಸಾವಿರಾರು ವರ್ಷಗಳಿಂದ ಕಪಾಲ ಬೆಟ್ಟ ಅಂತ ಹೆಸರಿನಿಂದ ಖ್ಯಾತಿ ಪಡೆದಿರೋ ಈ ಬೆಟ್ಟದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡಲ್ಲ ಅಂತ ಹಿಂದೂ ಸಂಘಟನೆಗಳು ನಿಂತಿದ್ವು. ಇಲ್ಲಿ ಡಿ.ಕೆ. ಶಿವಕುಮಾರ್ ತಮ್ಮ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸೋಕೆ ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ರು ಅನ್ನೋ ಮಾತುಗಳು ಕೇಳಿ ಬಂದಿದ್ವು.
ಹೀಗೆ ಕೆಲ ವರ್ಷಗಳ ಹಿಂದೆ ಇದೇ ಡಿ.ಕೆ. ಶಿವಕುಮಾರ್ ಕಪಾಲ ಬೆಟ್ಟದಲ್ಲಿ ಯೇಸುವಿನ ಪ್ರತಿಮೆ ನಿರ್ಮಾಣಕ್ಕೆ ಮುಂದಾಗಿದ್ರು. ಇದಕ್ಕೆ ಹಿಂದೂಗಳಿಂದ ವ್ಯಾಪಕ ವಿರೋಧ ವ್ಯಕ್ತವಾಗಿತ್ತು. ಶಿವಕುಮಾರ್ ಹಿಂದೂ ವಿರೋಧಿ ಅಂತನೂ ಜನರು ಆರೋಪ ಮಾಡಿದ್ರು. ಇದೀಗ ಮತ್ತೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಅಂತ ಹೇಳಿ ವಿವಾದ ಮಾಡಿಕೊಂಡಿದ್ದಾರೆ. ನೋಡಿ, ಈಗಾಗಲೇ ಸರ್ಕಾರ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರಿಗೆ ಆಹ್ವಾನ ಕೊಟ್ಟಿರೋದು ಅಸಮಾಧಾನಕ್ಕೆ ಕಾರಣವಾಗಿದೆ. ದೇವರ ಮೇಲೆ ನಂಬಿಕೆ ಇಲ್ಲದ, ಮೂರ್ತಿ ಪೂಜೆ ಸಹಿಸದ ಧರ್ಮೀಯರಿಂದ ನಾಡ ಹಬ್ಬಕ್ಕೆ ಚಾಲನೆ ನೀಡಿಸಲಾಗ್ತಾ ಇದೆ ಅಂತ ಜನರು ಹೇಳ್ತಾ ಇರುವಾಗಲೇ ಡಿ.ಕೆ. ಶಿವಕುಮಾರ್ ಕೂಡ ಅನ್ಯ ಧರ್ಮೀಯರನ್ನ ಓಲೈಕೆ ಮಾಡೋ ಭರದಲ್ಲಿ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಅಂತ ಹೇಳಿದ್ದಾರೆ. ಇನ್ನಾದ್ರೂ ಈ ನಾಯಕರುಗಳು ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತನಾಡುವಾಗ ಒಂದಷ್ಟು ಎಚ್ಚರಿಕೆಯಿಂದ ಮಾತನಾಡಿದ್ರೆ ಒಳಿತೇನೋ. ನಮಸ್ಕಾರ.